ರಾಜ್ಯದಲ್ಲಿ ಅನೇಕ ಚುನಾವಣೆಗಳು ನಡೆಯುತ್ತವೆ. ಆದರೆ ಈ ಬಾರಿ ದಾವಣಗೆರೆ ಕ್ಷೇತ್ರದ ಚುನಾವಣೆ ವಿಭಿನ್ನವಾಗಿದೆ ಎಂದು ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ತಿಳಿಸಿದರು. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಕೆಎಸ್ ಈಶ್ವರಪ್ಪ, ಹಿಂದುತ್ವ ಮತ್ತು ಹಿಂದೂಗಳ ಬಗ್ಗೆ ಅನೇಕ ಹಿಂದುತ್ವವಾದಿಗಳು ಮಾತನಾಡಿದ್ದಾರೆ. ನನ್ನ ಮೇಲೆ ಕೋಮುವಾದಿ ಪ್ರಚೋದನೆ ನೀಡಿದ್ದೀರಿ ಎಂದು ಆರೋಪಿಸಿ ಈಗಾಗಲೇ 5 ಕೇಸ್ಗಳನ್ನು ಹಾಕಿದ್ದಾರೆ. ಮುಸಲ್ಮಾನರಿಗೆ ಟಿಕೆಟ್ ಕೊಡದಿದ್ದರೆ ರಾಜೀನಾಮೆ ನೀಡುತ್ತೇವೆ ಎಂದು ಜಮೀರ್ ಅಹಮದ್ ಹೇಳಿದ್ದಾರೆ. ಉಳಿದಂತೆ ಸಲೀಂ ಅಹಮದ್ ಮತ್ತು ರಿಜ್ವಾನ್ ದಾವಣಗೆರೆ ತೆರಳಿ ಮುಸಲ್ಮಾನರನ್ನು ಸಮಾಧಾನಪಡಿಸುತ್ತೇವೆ ಎಂದಿದ್ದಾರೆ. ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರು ಕೂಡ ಮುಸಲ್ಮಾನರಿಗೆ ತೊಂದರೆ ಆಗಲು ಬಿಡುವುದಿಲ್ಲ ಎಂದಿದ್ದಾರೆ. ಚುನಾವಣಾ ಆಯೋಗವು ಜೀವಂತವಾಗಿದ್ದರೆ ಇವರೆಲ್ಲರ ಮೇಲೆ ಕೇಸ್ ಹಾಕಬೇಕು. ಹಿಂದೂಗಳ ಬಗ್ಗೆ ಮಾತನಾಡಿದರೆ ಕೋಮುವಾದ ಎನ್ನುತ್ತಾರೆ, ಮುಸಲ್ಮಾನರ ಬಗ್ಗೆ ಮಾತನಾಡಿದರೆ ಜಾತ್ಯತೀತತೆ ಎನ್ನುತ್ತಾರೆ. ಇದು ಧರ್ಮಗಳ ನಡುವೆ ವಿಭಜನೆ ಮಾಡುವ ಕೆಲಸವಾಗಿದೆ. ಹಿಂದೂ ಸಮಾಜವು ಈಗ ಜಾಗೃತವಾಗಬೇಕು ಎಂದು ರಾಷ್ಟ್ರೀಯ ಚಿಂತನೆ ಉಳ್ಳ ಅಭ್ಯರ್ಥಿಗೆ ಜನರು ಮತ ಚಲಾಯಿಸಬೇಕು ಎಂದು ಕೆಎಸ್ ಈಶ್ವರಪ್ಪ ತಿಳಿಸಿದರು. ಒಂದು ಸಣ್ಣ ಬ್ರೇಕ್ ನಂತರ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಏನು ಹೇಳಿದ್ರು ಕೇಳೋಣ ಬನ್ನಿ. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಅಂತ, ಮ್ಯಾಂಗೋ ಲೀಫ್ ಫಾರೆಸ್ಟ್ ಪ್ರೊಪರೇಟರ್ ಮಾತಾಡ್ತಾ ಇರೋದು. ನಮ್ ಕಂಪನಿ ಇವತ್ತಿಗೆ ಸ್ಟಾರ್ಟ್ ಆಗಿ 14 ಇಯರ್ಸ್ ಆಯ್ತು. ಇಲ್ಲಿವರೆಗೂ ನಾವು ಟೋಟಲ್ 10,000 ಪಾಸ್ಪೋರ್ಟ್, 50,000 ಪ್ಲಸ್ ಡೊಮೆಸ್ಟಿಕ್ ಮತ್ತೆ ಇಂಟರ್ನ್ಯಾಷನಲ್ ಪ್ಯಾಕೇಜ್ ಮಾಡಿದೀವಿ. ನೀವು ನಿಮ್ಮ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗ್ಬೇಕಾ, ನೀವು ಎಂಜಾಯ್ ಮಾಡ್ಬೇಕಾ, ಇದೇ ಮಾರ್ಚ್ 28, 29 ಶಿವಮೊಗ್ಗದ ರಾಯಲ್ ಆರ್ಕಿಡ್ ನಡೀತಿರುವಂತ ಮ್ಯಾಂಗೋ ಲೀಫ್ ಫಾರೆಸ್ಟ್ ಬುಕಿಂಗ್ ಹಬ್ಬಕ್ಕೆ ಬನ್ನಿ. ಬುಕಿಂಗ್ ಮೇಳದಲ್ಲಿ ಅಡ್ವಾಂಟೇಜ್ ಏನು, ನಿಮಗೆ 5 to 10% ಡಿಸ್ಕೌಂಟ್ ಸಿಗುತ್ತೆ, ಗ್ರೂಪ್ ಡಿಪಾಸಿಟ್ಸ್ ಇರುತ್ತೆ. ಆಮೇಲೆ ನೀವು ಡೈರೆಕ್ಟ್ ಆಗಿ ವೆಂಡರ್ ಹತ್ರ ಮಾತಾಡೋದ್ರಿಂದ ನಿಮ್ದೇ ಕಸ್ಟಮೈಸ್ ಪ್ಯಾಕೇಜ್ ನ ಮಾಡ್ಕೋಬಹುದು. ಮತ್ತೆ ಕಾಂಪ್ಲಿಮೆಂಟರಿ ನಿಮಗೆ ಗಿಫ್ಟ್ ಇರುತ್ತೆ. ನಾವು ವುಮೆನ್ಸ್ ಡೇ ಮಂತ್ ಆಗಿರೋದ್ರಿಂದ ಲೇಡೀಸ್ಗೋಸ್ಕರ ಸ್ಪೆಷಲ್ ಗ್ರೂಪ್ ಗಳು ಮಾಡ್ತಾ ಇದೀವಿ. ಸ್ಪೆಷಲ್ ಗಿಫ್ಟ್ ಇದೆ, ಆಮೇಲೆ ಗಿಫ್ಟ್ ವೋಚರ್ಸ್ ಇದಾವೆ, ಕ್ಯಾಶ್ ವೋಚರ್ಸ್ ಇದಾವೆ. ಬಟ್ ಮ್ಯಾಂಗೋ ಲೀಫ್ ಅಲ್ಲೇ ಯಾಕೆ ಬರಬೇಕು, ನಿಮ್ಗೆ ಕ್ವಶನ್ಸ್ ಬರ್ಬೋದು. ಯಾಕೆ ಬರಬೇಕು ಅಂದ್ರೆ ಪ್ರತಿಯೊಂದು ಗ್ರೂಪ್ ಅಲ್ಲಿ ನಮ್ದು ಕನ್ನಡ ಗೈಡ್ ಇರ್ತಾರೆ. ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಸೌತ್ ಇಂಡಿಯನ್ ಫುಡ್ ಕೊಡ್ತೀವಿ ನಾವು. ಪ್ರತಿಯೊಂದು ಗ್ರೂಪ್ ಅಲ್ಲೂ ನಾವು ಕೇರ್ ತಗೊಂತೀವಿ. ಈಗ ದೊಡ್ಡವರು ಇರ್ಬೋದು, ಸಣ್ಣರು ಇರ್ಬೋದು, ಕರ್ಕೊಂಡು ಹೋಗಿದ ವಾಪಸ್ ಬರೋದು ಜವಾಬ್ದಾರಿ ನಮ್ದೇ ಆಗಿರುತ್ತೆ. ಆ ಮೇಳದಲ್ಲಿ ಬಂದ್ರೆ ಡಿಸ್ಕಸ್ ಮಾಡಿ ವೆಜ್ ಗ್ರೂಪ್ ಮತ್ತೆ ಲೇಡೀಸ್ ಗ್ರೂಪ್ ನ ಸಪರೇಟ್ ಆಗಿ ಮಾಡ್ಕೊಡ್ತೀವಿ. ಟ್ರಾವೆಲಿಂಗ್ ಅಂದ್ರೆ ರೇಡಿಯೋ ಅಯೋಡಿನ್ ಥೆರಪಿ, ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686629090. ವಾಸವಿ ಪಬ್ಲಿಕ್ ಸ್ಕೂಲ್, ಕೋಟೆ ರೋಡ್, ಶಿವಮೊಗ್ಗ. Bringing excellence to student. Admission open 2026-27. Nursery to 10th standard. Innovative learning program
safe and supportive community, holistic character development, fun activities, track students' performances with class sati, celebrate their progress, attractive discount on single fee payment. For admission, contact 97421 51421 9900862246 9964586181. ಅನೇಕ ಚುನಾವಣೆಗಳು ನಡೆಯುತ್ತೆ. ಚುನಾವಣೆಗಳು ನಡೆದಂಥ ಸಂದರ್ಭದಲ್ಲಿ ಹಿಂದುತ್ವದ ಬಗ್ಗೆ, ಹಿಂದೂಗಳ ಬಗ್ಗೆ ಬಹಳ ಹಿಂದುತ್ವವಾದಿಗಳು ಮಾತಾಡಿದ್ದು ನಾವು ಕಂಡಿದ್ದೇವೆ. ನನ್ನ ಮೇಲೆ ಈಗ 5 ಕೇಸ್ ಇದೆ, ನೀವು ಕೋಮುವಾದಿ ಪ್ರಚೋದನೆ ಮಾಡಿದಿರಿ ಅಂತ. ಹಿಂದುತ್ವದ ಬಗ್ಗೆ ಮಾತಾಡಿದ್ರೆ ಕೋಮುವಾದಿ. ಪ್ರತಿನಿತ್ಯ ದಾವಣಗೆರೆಯಲ್ಲಿ ಏನು ನಡೀತಾ ಇದೆ? ಮುಸಲ್ಮಾನರಿಗೆ ನೀವು ಟಿಕೆಟ್ ಕೊಡಲಿಲ್ಲ ಅಂತಂದ್ರೆ ನಾನು ರಾಜೀನಾಮೆ ಕೊಡ್ತೀನಿ. ಜಮೀರ್ ಅಹಮದ್, ಮುಸಲ್ಮಾನರಿಗೆ ಅನ್ಯಾಯ ಆಗಿದೆ, ಇದನ್ನು ಸರಿಪಡಿಸಲೇಬೇಕು, ನಾವು ಸರಿಪಡಿಸ್ತೇವೆ. ಯಾರೋ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು, ಮುಖ್ಯಮಂತ್ರಿಗಳು ಜೊತೆಗೇನೆ ಇನ್ನು ಉಳಿದಂಥ ಮುಸ್ಲಿಂ ಮಂತ್ರಿಗಳು ಸಲೀಂ ಅಹಮದ್ ಅವರು, ರಿಜ್ವಾನ್ ಅವರು ಎಲ್ಲರೂ ಕೂಡ ದಾವಣಗೆರೆಯಲ್ಲಿ ಹೋಗಿ ಕೂತ್ಕೊಂಡು ಮುಸಲ್ಮಾನರನ್ನ ಸಂತೃಪ್ತಿ ಪಡಿಸ್ತೀವಿ. ಚುನಾವಣಾ ಆಯೋಗ ಬದುಕಿದ್ರೆ ಇವರೆಲ್ಲರ ಮೇಲೆ FIR ಹಾಕಬೇಕು. ಮುಖ್ಯಮಂತ್ರಿ ಮೇಲೆ, ಉಪಮುಖ್ಯಮಂತ್ರಿ ಮೇಲೆ, ಈ ನಮ್ಮ ಸಲೀಂ ಅಹಮದ್ ಅವರು, ಜಮೀರ್ ಅಹಮದ್ ಖಾನ್ ಅವ್ರ ಮೇಲೆ, ರಿಜ್ವಾನ್ ಮೇಲೆ, ಯಾರ್ಯಾರು ಮುಸಲ್ಮಾನರನ್ನ ಸಂತೃಪ್ತಿ ಪಡಿಸೋಂಥ ಪ್ರಯತ್ನ ನಡೆಸ್ತಾ ಇದ್ದಾರೋ, ಮುಸಲ್ಮಾನರಿಗೆ ಟಿಕೆಟ್ ಆಗಲೇಬೇಕು ಅಂತ ಮಾತಾಡ್ತಿದಾರೋ ಅವರೆಲ್ಲರೂ ಕೂಡ FIR ಹಾಕಿ ಮುಂಚೆ ಇವರೆಲ್ಲರೂ ಜೈಲಿಗೆ ಕಳಿಸ್ಬೇಕು. ಹಿಂದೂಗಳ ಬಗ್ಗೆ ಮಾತಾಡಿದ್ರೆ ಮಾತ್ರ ಕೋಮುವಾದ, ಮುಸಲ್ಮಾನರ ಬಗ್ಗೆ ಏನ್ ಬೇಕಾದ್ರೂ ಮಾತಾಡ್ಬೋದು, ಅದು ಜಾತ್ಯತೀತತೆ. ನಾಚಿಕೆ ಆಗ್ಬೇಕು ಈ ಸರ್ಕಾರಕ್ಕೆ. ಅದಕ್ಕೋಸ್ಕರ ನಾನು ಇಷ್ಟೇ ಮಾತ್ರ ಹೇಳ್ತೇನೆ, ಇವರೇನು ಮುಸಲ್ಮಾನರನ್ನ ಪರವಾಗಿ ನಿಂತರಂತ ಈ ಕಾಂಗ್ರೆಸ್ಸಿನ ನಾಯಕರ ಬಗ್ಗೆ ಚುನಾವಣಾ ಆಯೋಗವೂ ಧೈರ್ಯ ಮಾಡಲ್ಲ, ನನಗೆ ಗೊತ್ತು. ಆದರೆ ಹಿಂದೂ ಸಮಾಜ ಜಾಗೃತಿ ಆಗಬೇಕು. ಹಿಂದುತ್ವದ ಪರವಾಗಿ ಯಾರು ಹಿಂದೂಗಳಿಗೆ ರಕ್ಷಣೆ ಕೊಡ್ತಾರೆ, ರಾಷ್ಟ್ರೀಯ ಚಿಂತನೆ ಉಳ್ಳಂತ ಅಭ್ಯರ್ಥಿಗೆ ತಾವು ಬೆಂಬಲ ಕೊಡಬೇಕು ಅಂತ ಈ ಸಂದರ್ಭ ನಾನು ಪ್ರಾರ್ಥನೆ ಮಾಡ್ತೇನೆ.